ಹಾಯ್ ವೆಲ್ಕಮ್ ಟು ಅನದರ್ ಲೈವ್. ಗಣಪತಿ ವಿಶೇಷ ಇದು. ಮೊದಲು ನಮ್ಮ ಮನೆಯವರು ರಂಗೋಲಿ ಹಾಕಿದ್ರು. ರಂಗೋಲಿ ಬಿಡೋದ್ರಿಂದ ಗಣಪತಿ ಆರಂಭವಾಯಿತು. ಆಮೇಲೆ ಬಗೆ ಬಗೆಯ ತಿಂಡಿಗಳು ರೆಡಿ ಆಯಿತು. ಒಟ್ಟು 27 ತಿಂಡಿಗಳು, ಅಂದರೆ ಉಪ್ಪಿನಕಾಯಿ ಸೇರಿಸಿ 27 ತಿಂಡಿಗಳು ರೆಡಿ ಆಯಿತು. ಕಡುಬು, ಮೋದಕ, ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಈ ಥರ. ಆಮೇಲೆ ತಿಂಡಿಗೆ ಇಡ್ಲಿ ಮಾಡಿದರು, ಮೋದಕ ಮಾಡಿದರು, ಆಮೇಲೆ ಕೋಸಂಬರಿ, ಎಲ್ಲ ಅಡುಗೆ ರೆಡಿ ಆಗ್ತಾಯಿತ್ತು. ಕೋಸಂಬರಿ, ಆಮೇಲೆ ಕಡಲೆಕಾಳು ಉಸ್ಲಿ, 27 ವೆರೈಟಿ ಮಾಡಿದರು ತಿಂಡಿ. ಕೋಸಂಬರಿಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸೌತೆಕಾಯಿ ಹೆಚ್ಚೋದು, ಟೊಮೊಟೊ ಹೆಚ್ಚೋದು ಎಲ್ಲ ರೆಡಿ ಮಾಡಿದ್ರು. ಗಣೇಶನಿಗೆ ಏನೇನು ಇಷ್ಟನೋ ಆವತ್ತು ಎಲ್ಲ ಅವರು ಫಸ್ಟ್ ತಿಂಡಿ ಪೂಜೆ ಆಗೋವರೆಗೂ ಯಾರು ಏನು ತಿನ್ನೋಂಗಿರಲ್ಲ. ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಹಾಕೋಕ್ಕೆ ಹೇಳಿದರು. ಎಲ್ಲ ರೆಡಿ ಆಯಿತು. ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ನೆಕ್ಸ್ಟ್ ಮನೆ ಡೆಕೋರೇಷನ್ಗೆ ಹೋದ್ವಿ. ನೆಕ್ಸ್ಟ್ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಫ್ಲವರ್ಸ್ ಎಲ್ಲ ತಂದಿದ್ವಿ. ಮನೆಯೊಳಗೆ ಡೆಕೋರೇಷನ್ ಮಾಡ್ತಾಯಿದ್ರು. ಎಲ್ಲ ನಾನು ನಮ್ಮ ಮೈದವ್ರಿಂದ ಅಂತ ಇದ್ದಾರೆ, ನಾವೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ವಿ. ಈ ಥರ ಮಾಡಿ, ಈ ಥರ ಮಾಡಿ, ಸೊಟ್ಟ ಆದರೆ ಈ ಥರ ಇಡಿ, ಆ ಥರ ಇಡಿ ಅಂತ ಎಲ್ಲ ಹೇಳಿ ಮಾಡಿಸ್ತಾಯಿದ್ವಿ. ಒಂಥರ ಫನ್ ಇತ್ತು, ಚೆನ್ನಾಗಿ. ನೋಡಿ ಈ ಥರ ಎಲ್ಲ ಹೇಳೋದು, ಹಿಂಗೆ ಮಾಡಿ ಹಂಗೆ ಮಾಡಿ, ಈ ಆ್ಯಂಗಲ್ ಇಡಿ, ಆ ಆ್ಯಂಗಲ್ ಇಡಿ, ಇಷ್ಟು ಕಟ್ ಮಾಡಿ ಅಂತೆಲ್ಲ ರೇಗಿಸ್ತಾಯಿದ್ವಿ ಕಾಮಿಡಿಯಾಗಿ. ಅವ್ರು ಮಾಡೋಕ್ಕೆ ನಾವು ರೇಗಿಸೋಕ್ಕೆ ತೆಗಿರಿ ಅದು ತೆಗಿರಿ ಅಂತ ಒಳ್ಳೆ ಕಾಲು ಎಳ್ಕೊಂಡು ಚೆನ್ನಾಗೆಲ್ಲ ಇದು ಮಾಡಿದ್ವಿ. ಕೊನೆಗೂ ಎಲ್ಲ ಸೆಟಪ್ ಆಗಿ ರೆಡಿ ಆಯಿತು. ಫ್ಲವರ್ಸ್ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿದ್ವಿ. ಒಟ್ಟು ಅವ್ರು ಮಾಡೋದಕ್ಕಿಂತ ನಾವು ರೇಗಿಸಿದ್ದೇ ಜಾಸ್ತಿ. ನೋಡಿ ಅಗ್ಲಗ್ಲ ತೆಗ್ಸೋದೆ, ಇದು ಸೊಟ್ಟ ಅದು ಸೊಟ್ಟ ಇದು ಸೊಟ್ಟ ಅಂತ. ಕೊನೆಗೂ ಫೈನಲಿ ಎಲ್ಲ ರೆಡಿ ಆಯಿತು. ಕೊನೆಗೆಲ್ಲ ರೆಡಿಯಾಗಿ ಪೂಜೆಗೆ ರೆಡಿ ಮಾಡಿದ್ರು. ಫೈನಲಿ ಒಂದು ಸೆಟಪ್ ರೆಡಿ ಆಯಿತು. ನಾನು ಅರವಿಂದ್ ಅಂತೂ ಜಗ್ಗಿ ಕಾಲು ಎಳಿತಾ ಇದ್ವಿ. ಎಲ್ಲರಿಗೂ ತುಂಬ ಚೆನ್ನಾಗಿ ಕಾಲು ಎಳೆದ್ವಿ. ಇದು ಮಾಡಿ ಅದು ಮಾಡಿ, ನೋಡಿ ಈ ಥರ ಮಾಡಿ, ಇದು ಈ ಲೈನ್ ಹಿಡಿ, ಆ ಲೈನ್ ಹಿಡಿ ಅಂತ ಚೆನ್ನಾಗಿ ಕಾಲು ಎಳಿತಾ ಇದ್ವಿ. ಆಮೇಲೆ ಒಂಚೂರು ಜಾಸ್ತಿ ಇರೋಂಗಿಲ್ಲ, ಕಮ್ಮಿ ಇರೋಂಗಿಲ್ಲ. ಇದು ಕಟ್ ಮಾಡಿ ಅದು ಕಟ್ ಮಾಡಿ, ಇದು ಸೊಟ್ಟ ಆಗೈತೆ, ಅದು ಕರೆಕ್ಟಾಗಿ ಬಂದಿಲ್ಲ, ಇದು ಕರೆಕ್ಟಾಗಿ ಬಂದಿಲ್ಲ ಅಂತ. ಪಾಪ ಅವ್ರು ಕರೆಕ್ಟಾಗಿ ಮಾಡಿದ್ರು ರೆಡಿ ಮಾಡಿಸಿದ್ವಿ. ಆಮೇಲೆ ಡೋರ್ ಹತ್ರ ಎಲ್ಲ ರೆಡಿ ಮಾಡಿದ್ರು, ಡೆಕೋರೇಷನ್ದೆಲ್ಲ ಹಾಕಿ. ನೆಕ್ಸ್ಟ್ ಪೂಜೆಗೆ ರೆಡಿ ಆದರು. ಪೂಜೆ ರೆಡಿ ಆಯಿತು, ಗಣೇಶನೂ ರೆಡಿ ಆಯಿತು. ಗಣೇಶ ಎಲ್ಲ ತಂದು ಕುಂಡ್ರಿಸಿದ್ವಿ. ಗಣೇಶನ ಮುಂದೆ ಪೂಜೆಗೆಲ್ಲ ಇಟ್ಟು, ಗಣೇಶನಿಗೆ ಏನೇನು ಇಷ್ಟ ತಿಂಡಿ ತಿನಿಸು, ಹಣ್ಣು ಹಂಪಲು ಎಲ್ಲ ಇಟ್ಟು ರೆಡಿ ಮಾಡಿದ್ವಿ. ಮತ್ತು ಪೂಜೆಗೆ ರೆಡಿ ಮಾಡಿದ್ರು. ಇದೆಲ್ಲ ಬಾಗಿನ ಕೊಡೋಕ್ಕೆ, ಸೀರೆಗಳೆಲ್ಲ ಇಟ್ಟಿದ್ದಾರೆ ಪೂಜೆ ಮಾಡೋಕ್ಕೆ. ಪೂಜೆ ಚೆನ್ನಾಗಾಯಿತು. ಎಲ್ಲರೂ ಬೇಗ ರೆಡಿಯಾಗಿರಿ 9 ಗಂಟೆ ಅಂತ ಅಂದರು. 11 ಗಂಟೆ ಆದರೂ ರೆಡಿಯಾಗಿರಲಿಲ್ಲ. ಆಮೇಲೆ ಬೇಗ ಟೈಮ್ ಆಗುತ್ತೆ ಅಂತ ಪೂಜೆ ಮಾಡಿದ್ವಿ. ಗಣೇಶನಿಗೆ ಜನಿವಾರ ಇದು ಎಲ್ಲ ಹಾಕಿ ಸರ್ವಕಾರ್ಯ ಕಾತ್ರೇಯ ಸರ್ವವಿಘ್ನ ಪ್ರಶಮನಾಯ ಸರ್ವಜನಾಯ ವಶ್ಯಕರ್ಣಾಯ ಸರ್ವಜನ್ ಸರ್ವಸ್ತ್ರೀ ಪುರುಷ ಆಕರ್ಷಣಾಯ ಶ್ರೀಂ ಓಂ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲಾಂ ಗಂ ಗಣಪತಯೇ ವರಹ. ವರದ್ ಸರ್ವಜನ್ ಜನ್ಮೈ ವಶಮನಯೇ ಸ್ವಾಹ. ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯತ್.
ಓಂ ಶಾಂತಿ ಶಾಂತಿ ಶಾಂತಿ. ಓಂ ಗಣೇಶರಿನ್ನಂ ಚಿಂದಿವಾರಣ್ಯಂ ಓಂ ನಮಃ ಫುಟ್. ನಮ್ಮ ಪ್ರಭು ಎಲ್ಲರಿಗೂ ये एरेंब स्वामी अयं बी कात्री अंबाकत्मज सिद्धि बुद्धि पते प्रयक्ष लक्ष लाभ पिताव पिताव नागस्य नागारं स्वाम गणराजं चतुर्भुजं भूषितं ನೋಡಿ ನಾವು स्वयदौड वै पाशांकुशपर दशवैभ आवमायि पूजार्थं रक्षार्थं च मम कृतौ यहागत्य गृहण त्वां पूजं ಎಲ್ಲರೂ ಭಕ್ತಿಯಿಂದ ಬೇಡ್ಕೊಳ್ಳಿ. ಎಲ್ಲ ಕೇಳಿಲ್ಲ ನೀನು ಹಂಗೆ ಇನ್ನೂ ಜಾಸ್ತಿ ಬರೋ ನಿಮ್ಗೇನು ಬೇಕೋ ಬೇಡ್ಕೊಂಡು ಅದನ್ನು ಹಾಕಿ ಪಾದದ ಹತ್ರ ಅಂದರು. ನಾನು ಏನೋ ಬೇಡ್ಕೊಂಡು ಗಣೇಶನಿಗೆ ಸಮರ್ಪಣೆ ಮಾಡಿದ್ದೀನಿ. ನೋಡೋಣ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.